ನಮಸ್ಕಾರ. ಸುದ್ದಿಗೋಷ್ಠಿಗೆ ಸ್ವಾಗತ. ಇವತ್ತು ಜಿಲ್ಲಾಧಿಕಾರಿಗಳು, ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಇವತ್ತು ಇದಕ್ಕೆ ನೋಡಲ್ ಅಧಿಕಾರಿಯಾಗಿ ಕೂಡ ಅವರು ಬಂದಿದ್ದಾರೆ. ಇದು ಏಕತಾ ಪಾದಯಾತ್ರೆ. ಈ ಕಾರ್ಯಕ್ರಮ ಸರ್ದಾರ್ ವಲ್ಲಭಾಯ್ ಪಟೇಲ್ರ 150ನೇ ಜನ್ಮ ದಿನಾಚರಣೆ ಅಂಗವಾಗಿ ಕೇಂದ್ರ ಸರ್ಕಾರ ಇವತ್ತು ಇಡೀ ಭಾರತದಲ್ಲಿ ಒಂದು ಏಕತಾ ಮನೋಭಾವನೆಯನ್ನ ಮತ್ತು ಯುವಕರಲ್ಲಿ ನಮ್ಮ ರಾಷ್ಟ್ರೀಯ ಹಬ್ಬಗಳನ್ನಿರ್ಬೋದು, ರಾಷ್ಟ್ರೀಯ ನಾಯಕರಿರ್ಬೋದು, ಈ ದೇಶಕ್ಕೆ ಅನೇಕ ರೀತಿಯಲ್ಲಿ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ಹೋರಾಟಗಾರರನ್ನ ನೆನಪು ಮಾಡಿಕೊಂಡು ನಾವು ಅವರ ಒಂದು ಸ್ಮರಣೆ ಮಾಡೋದ್ರ ಜೊತೆಗೆ ದೇಶದ ಬಗ್ಗೆ ಅಭಿಮಾನವನ್ನ ವ್ಯಕ್ತಪಡಿಸುವಂತ ಕಾರ್ಯಕ್ರಮಗಳು ಹೆಚ್ಚು ಮಾಡಬೇಕು ಅಂತ ಆಲೋಚನೆ ಮತ್ತು ಸಂಕಲ್ಪ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವ್ರದ್ದು ಮತ್ತು ನಮ್ಮ ಕೇಂದ್ರ ಸರ್ಕಾರದ್ದಾಗಿದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಅಕ್ಟೋಬರ್ 6 ಈಗಾಗಲೇ ಕ್ರೀಡೆ ಮತ್ತು ಯುವಜನ ಇವತ್ತು ಇಲಾಖೆ ಏನಿತ್ತು, ಇದರ ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ಮನ್ಸುಖ್ ಭಾಯ್ ಮಂಡವಿಯಾ ಅವರು ಈಗಾಗಲೇ ಸುದ್ದಿಗೋಷ್ಠಿಯನ್ನ ಮತ್ತು ಅವತ್ತಿನ ದಿವಸ ಸಾಂಕೇತಿಕವಾಗಿ ಡಿಜಿಟಲ್ ಮಾಧ್ಯಮದಲ್ಲಿ ಇದರ ಉದ್ಘಾಟನೆಯನ್ನು ಮಾಡಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ 2 ಅಂಶಗಳಿದೆ. ಒಂದು, ಇವತ್ತು ಏನು ಏಕತಾ ನಡಿಗೆ ಅಂತ ಇದೆ, ಇದು ಒಂದು ಸಂಸತ್ ಸದಸ್ಯರ ಕಾರ್ಯಕ್ಷೇತ್ರದಲ್ಲಿ, ಅಂದರೆ ನಮ್ಮ ಲೋಕಸಭಾ ವ್ಯಾಪ್ತಿಯಲ್ಲಿ 3 ಕಡೆ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾವು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರವನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ, ನಾವು ಮತ್ತು ನಮ್ಮೆಲ್ಲ ಹಿರಿಯ ಅಧಿಕಾರಿಗಳು. ಅದೇ ರೀತಿ ಬೆಂಗಳೂರು ಗ್ರಾಮಾಂತರದಲ್ಲಿ ಈಗಾಗಲೇ ಬೆಂಗಳೂರು ಗ್ರಾಮಾಂತರದ ಜಿಲ್ಲಾಧಿಕಾರಿಗಳ ಜೊತೆ ಮಾತನಾಡಿದ್ದೇನೆ. ಬಹುಶಃ ಇವತ್ತು ನಾಳೆ ಅಲ್ಲಿ ಕೂಡ ವಿಶೇಷವಾಗಿ ಒಂದು ಸುದ್ದಿಗೋಷ್ಠಿಯನ್ನ ಇದೇ ರೀತಿಯಲ್ಲಿ ಮಾಡಿ ಅಲ್ಲಿ ಯಾವ ಕ್ಷೇತ್ರಗಳು ಆಯ್ಕೆ ಮಾಡ್ಕೊಳ್ತೀವಿ ಅಂತ ಹೇಳಿ ಅದನ್ನು ಕೂಡ ಘೋಷಣೆಯನ್ನ ಮಾಡ್ತೀವಿ. ಈಗ ಅನೇಕ ಚಟುವಟಿಕೆಗಳು ಇದರಲ್ಲಿದೆ. ಒಂದು, ನಾನು ಈಗಾಗಲೇ ಹೇಳ್ದಂಗೆ ಓಟ ಅಂದ್ರೆ ನಡಿಗೆ, ಇದು ಏಕತಾ ನಡಿಗೆ ಅಂತೇಳಿ ಸುಮಾರು 10 ಕಿಲೋಮೀಟರ್ ವರೆಗೂ ಕೂಡ ಮಾಡಬೇಕು ಅಂತ ನಮಗೆ ಸಲಹೆ ಸೂಚನೆ ಬಂದಿದೆ. ನಾವು 15ನೇ ತಾರೀಕು ನವೆಂಬರ್ 15ನೇ ತಾರೀಕು ಶನಿವಾರ ಇದರ ರೂಟ್ ಮ್ಯಾಪು ಎಲ್ಲವೂ ಕೂಡ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಕುಶಾಲ್ ರವರು ಅವರು ಇದನ್ನ ಬಿಡುಗಡೆ ಮಾಡ್ತಾರೆ. ಬಹುಶಃ 2,000 ರಿಂದ 3,000 ವಿದ್ಯಾರ್ಥಿಗಳು ಇದರಲ್ಲಿ ಪಾಲ್ಗೊಳ್ಳುವಂತ ಒಂದು ಅವಕಾಶ ಇದೆ. ಮತ್ತು ಏನು ರಾಜ್ಯ ಸರ್ಕಾರದ ಪ್ರೋಟೋಕಾಲ್ ಇದೆ, ಏನಿದೆ ಅದನ್ನ ಅವರು ಮಾಡ್ಕೊಳ್ಳಿಕ್ಕೆ ಅವರು ಸ್ವತಂತ್ರರಿದ್ದಾರೆ. ಇದು ಕೇಂದ್ರ ಸರ್ಕಾರದ ಒಂದು ಆಲೋಚನೆ ಮತ್ತು ಕಾರ್ಯಕ್ರಮ. ಇದಕ್ಕೆ ಅನುದಾನ ಕೂಡ ಅಲ್ಪ ಅನುದಾನ ಕೂಡ ಕೇಂದ್ರ ಸರ್ಕಾರದಿಂದಾನೇ ಬಂದಿದೆ. ಅದು ಬಹುಶಃ ಸಾಕಾಗೋದಿಲ್ಲ. ಹಾಗಾಗಿ ನಾನು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೇನೆ, ಅದನ್ನ ಏನು ಹೆಚ್ಚುವರಿಯಾಗಿ ಅದಕ್ಕೆ ಬೇಕಾಗ್ತದೆ ಅದು ನಾನು ವೈಯಕ್ತಿಕವಾಗಿ ನೀಡಿ ಕಾರ್ಯಕ್ರಮ ಮಾಡಲಿಕ್ಕೆ ತಯಾರಾಗಿದ್ದೇನೆ ಅಂತ ಹೇಳಿದ್ದೇನೆ. ನಾನು ನಮ್ಮ DDP ಅವರು, DDPO ಅವರು ಎಲ್ಲಿ ಕಾಲೇಜಸ್ ಇದೆ ಆ ವಿದ್ಯಾರ್ಥಿಗಳಿಗೆ ಕೂಡ ವಿಶೇಷವಾಗಿ ಕೆಲವು ಚಟುವಟಿಕೆಗಳನ್ನ ಕೊಟ್ಟಿದ್ದಾರೆ. ಒಂದು, ನಡಿಗೆಯಲ್ಲಿ ಅವರು ಪಾಲ್ಗೊಳ್ಬೇಕು. ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಟಿ ಶರ್ಟ್ಸು, ಹ್ಯಾಟ್ಸು, ನಮ್ಮ ಬಾವುಟಗಳು, ರಾಷ್ಟ್ರಧ್ವಜಗಳು, ಅದರ ಜೊತೆಗೆ ಅವರಿಗೆ ತಿಂಡಿ ವ್ಯವಸ್ಥೆಯನ್ನ ಕೂಡ ನಾವು ಮಾಡುವಂಥದ್ದು. ಇವೆಲ್ಲ ಕೂಡ ಅವರಿಗೆ ಸಾರಿಗೆ ವ್ಯವಸ್ಥೆಯನ್ನು ಮಾಡುವಂಥದ್ದು, ಇವೆಲ್ಲ ವ್ಯವಸ್ಥೆಗಳು ಕೂಡ ಮಾಡೋದ್ರ ಜೊತೆಗೆ